ನಮಸ್ಕಾರ ಎಲ್ಲರೂ ಹೆಂಗಿದ್ರಿ? ನಾನು ಮಸ್ತ್ ಸೂಪರ್ ಡೂಪರ್ ಅದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ. ಅದಕ್ಕೆ ನಾವು ಇವತ್ತು ಹೊಂಟೇವಿ ಹುಬ್ಳ್ಯಾಗಿದ್ದು ಇಸ್ಕಾನಿಗೆ. ಕೃಷ್ಣ ಜನ್ಮಾಷ್ಟಮಿ ದಿವಸ ಹೋಗಲಿಲ್ಲ ಅಂತಂದ್ರೆ ಯಾಕೋ ಚಲೋ ಅನ್ಸಂಗಿಲ್ಲ. ಸೊ ಕೃಷ್ಣ ಜನ್ಮಾಷ್ಟಮಿ ದಿವಸ ಇಸ್ಕಾನಿಗೆ ಹೊಂಟೇವಿ. ಸೊ ಏನೇನು ಇರುತ್ತಲ್ಲಿ, ಹೆಂಗೆ ಡೆಕೋರೇಷನ್ ಮಾಡಿರ್ತಾರೆ, ಹೆಂಗೆ ಆಗಿರ್ತೈತಿ ಟೆಂಪಲ್ ಹೆಂಗೆ ಐತಿ ನೋಡೇ ನಾನು ಮೊದಲೆಲ್ಲ. ಸೊ ಇವತ್ತೊಂದು ಕೃಷ್ಣ ಜನ್ಮಾಷ್ಟಮಿ ದಿವಸ ಹೊಂಟಿದ್ದು ಇವತ್ತು ಫಸ್ಟ್ ಟೈಮು. ಸೊ ನೋಡೋಣಂತ ಹೆಂಗೆ ಐತಿ ಟೆಂಪಲ್, ಏನಿರುತ್ತೆ ಸ್ಪೆಷಲ್ ಹೇಳ್ತೀನಂತ. ಸೊ ಸದ್ಯಕ್ಕೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಏನು ನಮ್ಮ ಮನೆಯ ರಾಧೆ ಈ ರೀತಿ ರೆಡಿಯಾಗ್ಯಾಳ. ಕೃಷ್ಣ ಜನ್ಮಾಷ್ಟಮಿ ದಿವಸ ಭಾಳ ಕ್ಯೂಟ್ ಕಾಣತ್ತಿದ್ಲು, ಸಿಂಪಲ್ ಆಗಿದ್ರು. ಈ ರೀತಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ವಿ. ಸ್ಕೂಲಿಂದನೇ ಆ ಕಡೆನೇ ಕರ್ಕೊಂಡು ಹೋದ್ರಾತಂತೇಳಿ ನಾವು ಡೈರೆಕ್ಟಾಗಿ ಸ್ಕೂಲಿಗೆ ಹೋಗಿದ್ವಿ, ಸ್ಕೂಲ್ ಬಿಡೋ ಟೈಮಿಗೆ. ಹಲೋ ಎಲ್ಲ ಹೊಳೆ ತೊಗೊಂಬಂದಿ ಇಲ್ಲ? ಬೇದಲ್ ಮನೆ ಎಲ್ಲೋದೆ ಅಂತ ತಾತ ಬಾ ಯಾರಿಗೆ ಬಾಯ್ ಮಾಡ್ತೀವಿ. ಇದು ಎಲ್ಲೋದು ಬೇದಲ್ ಮನೆ ಎಲ್ಲೋದ? ಹ್ಞೂ ಹೋಗೋಣ. ಸರಿ ಅದನ್ನ ಮಾಡ್ಕೊಂಡು ನಾವಿವಾಗ ಇಸ್ಕಾನಿಗೆ ಬಂದೀವಿ. ಫುಲ್ ರಶ್ ಇತ್ತು. ಮಧ್ಯಾಹ್ನ ಬಂದಿದ್ವಿ ನಾವು, ಅಂದ್ರೂ ಭಾಳ ರಶ್ ಇತ್ತು. ಮಳೆ ಇರಲಿಲ್ಲ ಪುಣ್ಯಕ್ಕೆ ಬಂದೀವಿ. ಮಸ್ತ್ ಡೆಕೋರೇಷನ್ ಮಾಡ್ಯಾರ, ಲೈಟಿಂಗ್ಸ್ ಎಲ್ಲ ಹಾಕಿ ಹೋಗಿವೆಲ್ಲ ಮಸ್ತ್ ಡೆಕೋರೇಷನ್ ಮಾಡ್ಯಾರ. ಇದೆಲ್ಲ ಲೈಟಿಂಗ್ಸ್ ನೋಡ್ಬೇಕಂದ್ರೆ ನೈಟ್ ಬರಬೇಕು, ಭಾಳ ಚಂದ ಕಾಣಿಸ್ತೈತಿ. ಲೈಟಿಂಗ್ಸ್, ಫ್ಲವರ್ಸು, ಡೆಕೋರೇಷನ್ ಎಲ್ಲ ಮಸ್ತ್ ಕಾಣಿಸ್ತೈತಿ. ಬಟ್ ನಮ್ಗೆ ನೈಟ್ ಬರೋಕ್ಕೆ ಟೈಮ್ ಸಿಗಂಗಿಲ್ಲ ಅಂಥೇಳಿ ಈಗ ಬಂದ್ವಿ. ಸೊ ಇಲ್ಲೇ ಗಂಧ ಹಚ್ಚಾಕತ್ತಾರ. ಆ್ಯಕ್ಚುಲಿ ನಾವು ಅಂದ್ಕೊಂಡಿವಿ ಪೇಗಿ ಮಾಡ್ಬೇಕಾಗತ್ತೆ ಅಂತೇಳಿ ಮೊದಲು ಹಚ್ಚಿಸ್ಕೊಳ್ಳಿಲ್ಲ. ಬಟ್ ಆ್ಯಕ್ಚುಲಿ ಅದು ಕೃಷ್ಣನ ಸೇವಾ ಮಾಡಾಕತ್ತಿದ್ರು ಅವರು. ಕರೆದು ಗಂಧ ಹಚ್ಚಾಕತ್ತಿದ್ದ ಎಲ್ಲರಿಗೂ. ಸೊ ನಾವು ಇರಲಿ ಅಂತೇಳಿ ಹಚ್ಕೊಂಡಿವಿ. ಗಂಧ ಹಚ್ಕೊಂಡ ಮೇಲೆ ಇನ್ನೂ ಒಂದು ಸ್ವಲ್ಪ ಕೃಷ್ಣನ ಮೇಲೆ ಭಕ್ತಿ ಜಾಸ್ತಿನ ಆಯಿತು. ಸೊ ಗಂಧ ಎಲ್ಲ ಹಚ್ಕೊಂಡು ನಮಗೂ ಭಕ್ತಿಲೇ ಒಂದು ಕೃಷ್ಣನ ದರ್ಶನ ಮಾಡ್ಬೇಕಂತ ಹೇಳಿ ಹೊಂಟಿವಿ. ಚಲೋ ಅನಿಸ್ತೈತಿ ಗಂಧದಿಂದ ಎಲ್ಲ ಹಚ್ಕೊಂಡು. ನೆಕ್ಸ್ಟ್ ಹಂಗೆ ಎಲ್ಲನೂ ನೋಡ್ಕೊಂತ ಸ್ವಲ್ಪ ಡೇಸ್ ಎಲ್ಲ ಮಾಡ್ಕೊಂತ ಹಂಗೆ ಎಲ್ಲ ಹೆಂಗೆ ಡೆಕೋರೇಷನ್ ಮಾಡ್ಯಾರ ನೋಡ್ಕೊತ ಹೊಂಟಿದ್ವಿ. ಎಲ್ಲರೂ ಮಸ್ತ್ ರೆಡಿಯಾಗಿ ಬಂದಿದ್ರು. ಎಲ್ಲರೂ ಸಣ್ಣ ಹುಡುಗರಂತೂ ಎಲ್ಲ ಕೃಷ್ಣ ಮತ್ತು ರಾಧಾನ ವೇಷದೊಳಗೆ ಬಂದಿದ್ರು. ಹಂಗೆ ಇಲ್ಲೇ ಕೃಷ್ಣಂಗೆ ನಾವು ಏನಾರ ಸೇವಾ ಮಾಡಿಸ್ಬೇಕಾಗಿತ್ತು ಅಂತಂದ್ರೆ, ಪೂಜೆ ಮಾಡಿಸ್ಬೇಕಾಗಿತ್ತು ಅಂತಂದ್ರೆ ಇಲ್ಲೇ ಎಲ್ಲ ಐತಿ. ಅದಕ್ಕೆ ಸಂಬಂಧಪಟ್ಟಂಥ ಐಟಮ್ಸ್ಗೆ ಯಾವ್ಯಾವ ಹಣ್ಣಿನ ಸೇವಾ ಮಾಡಿಸ್ಬೇಕಾಗಿತ್ತು ಅಂತಂದ್ರೆ, ತೆಂಗಿನಕಾಯಿ ಕೊಡಬೇಕಾಗಿತ್ತಪ್ಪ ಅಂದ್ರೆ ಪೈನಾಪಲ್ದು ಹಣ್ಣಿನ ಸೇವಾನೂ ಐತಿ. ಅದಕ್ಕೆಲ್ಲ 251 ರೂಪೀಸ್ ಇರ್ತೈತಿ. ಸೊ ನಿಮಗೆ ಅದನ್ನು ನೀವು ಸೇವೆ ಮಾಡಿಸ್ಬೋದು ಪೂಜೆಗೆ ಅಂಥೇಳಿ ತೊಗೊಂಡು. ಡೈರೆಕ್ಟ್ ದರ್ಶನವೂ ಸಿಗ್ತೈತಿ ಇದ್ರೊಳಗೆ. ಆಮೇಲೆ ಸಂಕಲ್ಪನೂ ಮಾಡ್ತಾರೆ ಅವರು ನಮ್ಮ ಹೆಸರ್ಲೇ, ಇದನ್ನು ತೊಗೊಂಡು ಒಳಗೆ ಹೋದ್ವಿ ಅಂತಂದ್ರೆ. ಸೊ ಈ ಥರದ್ದು 251 ರೂಪೀಸ್ ಇರ್ತೈತಿ. ಡೈರೆಕ್ಟಾಗಿ ತೊಗೊಂಡು ನಾವು ಒಳಗನೆ ಎಂಟ್ರಿ ಕೊಡ್ಬೋದು. ಇದಕ್ಕೆ ರಿಟರ್ನ್ ಪ್ರಸಾದನೂ ಕೊಡ್ತಾರೆ. ಲಡ್ಡು ಪ್ರಸಾದ ಕೊಡ್ತಾರೆ, ಬಾಳೆಹಣ್ಣಿನ ಪ್ರಸಾದ ಕೊಡ್ತಾರೆ. ಸೊ ಎಷ್ಟು ರಶ್ ಇದ್ರೂ ನಮಗೊಂದು ಕೃಷ್ಣಂದು ದರ್ಶನ ಮಾಡ್ಬೇಕು ಅನ್ನೋದು ಇರ್ತೈತಿ. ಅದು ಇಷ್ಟು ರಶ್ ಒಳಗೆ ನಾವು ಹೆಂಗೆ ಹೋಗಿ ಕೃಷ್ಣನ ದರ್ಶನ ಮಾಡ್ತೀವಿ ಭಕ್ತಿಲೆ, ಅದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಇರ್ತೈತಿ ಇದ್ರೊಳಗೆ. ಸೊ ನಾವು ಗುದ್ದಾಡಿ ಎಷ್ಟು ರಶ್ ಇದ್ರೂ, ರಶ್ ಅಂತೂ ಇರೋದು, ಯಾಕಂದರೆ ಎಲ್ಲರೂ ದರ್ಶನ ಮಾಡೋಕ್ಕಂತನೇ ಬಂದಿರ್ತಾರೆ ನಮ್ಮಂಗನ. ಸೊ ಆ ರಶ್ ಒಳಗೆ ನುಗ್ಗಿ ಹೋಗಿ ದರ್ಶನ ಮಾಡತ್ತಿದ್ವಿ. ಸೊ ನಾವು ಒಂದು ಟೋಕನ್ ತೊಗೊಂಡು ನಮಗೂ ಡೈರೆಕ್ಟ್ ದರ್ಶನ ತೊಗೊಂಡು ನಮ್ಮ ಹೆಸರಲ್ಲೇ ನಾವು ಸಂಕಲ್ಪ ಮಾಡ್ಕೋಬೇಕಾಗಿತ್ತು.
ಸೊ ಡೈರೆಕ್ಟಾಗಿ ನಾವು ಒಳಗೆ ಹೋದ್ವಿ. ಡೈರೆಕ್ಟಾಗಿ ಒಳಗೆ ಹೋಗ್ತೀವಿ ಅಂದ್ರೂ ಅಲ್ಲೂ ರಶ್ ಇರ್ತೈತಿ. ಸೊ ರಶ್ ಇರಂಗಿಲ್ಲ ಅಂತಲ್ಲ. ಬಟ್ ನಾವು ಕೃಷ್ಣನ ಮುಂದೆನೇ ನಿಂತು ನಾವು ದರ್ಶನ ಮಾಡ್ತೀವಿ. ಅದು ಒಂದು ನಮಗೆ ಪ್ಲಸ್. ಕೃಷ್ಣನ ಭಾಳ ಚಂದ ನೋಡ್ಬೋದು ಡೈರೆಕ್ಟಾಗಿ. ಕೃಷ್ಣನ ಮುಂದೆನೇ ನಿಂತು ನಾವು ನೋಡಬಹುದು ಡೈರೆಕ್ಟ್ ದರ್ಶನ ತೊಗೊಂಡ್ವಿ ಅಂತಂದ್ರೆ. ಸೊ ಈ ರೀತಿ ರೆಡಿಯಾಗಿ ಹೊಂಟೀವಿ ಒಳಗೆ. ಟೋಕನ್ ಎಲ್ಲ ತೊಗೊಂಡು ಸೊ ಇದ್ರ ಹೊರಗಿಂದು ಸ್ವಲ್ಪ ವ್ಯೂ. ನಾವು ಇಲ್ಲಿಂದ ದಾರಿ ಇಲ್ಲಿಂದ ಒಳಗೆ ಹೋಗ್ಬೇಕು. ಸೊ ಎಂಟ್ರಿ ಕೊಡ್ತೀವಿ. ಓ ಮೈ ಗಾಡ್, ಹೆಂಗೆ ಕೃಷ್ಣಂದು ಟೆಂಪಲ್ ಕೃಷ್ಣನ ಹೆಂಗೆ ರೆಡಿ ಮಾಡ್ಯಾರಂದ್ರೆ ನಿಜವಾಗ್ಲೂ ಒಂದು ಕ್ಷಣ ಹೆಂಗಾಯ್ತು ಅಂತಂದ್ರೆ ನಾ ಎಲ್ಲೋ ಬೇರೆ ಕಡೆನೇ ಬಂದೀನಿ ಅನ್ಸಕತ್ಬಿಡ್ತು ನನಗೆ. ಎಲ್ಲೋ ಒಂದು ಸ್ವರ್ಗಕ್ಕೆ ಬಂದೀನಿ ಅನ್ಸಕತ್ತು. ಅಷ್ಟು ಚಂದ ಡೆಕೋರೇಷನ್ ಮಾಡಿದ್ರು ಟೆಂಪಲ್. ಹಂಗೆ ಕೃಷ್ಣಂತೂ ಎಷ್ಟು ಚಂದ ಕಾಣತ್ತಿದ್ದ. ಯಾಕೆ ಮಂದಿ ಎಷ್ಟು ಬಡ್ಕೊಂಡು ಇಲ್ಲಿ ನೋಡಕ್ಕೆ ಬರ್ತಾರ ಅಂದ್ರೆ ಇದಕ್ಕೆ ಆ್ಯಕ್ಚುಲಿ. ಸೊ ಭಾಳ ಅಂದ್ರೆ ಭಾಳ ಚಂದ ಡೆಕೋರೇಷನ್ ಮಾಡಿದ್ರು. ಕೃಷ್ಣಂತೂ ಎಷ್ಟು ಮಸ್ತ್ ಕಾಣಿಸತ್ತಿದ್ದ ಅಂತಂದ್ರೆ ಯಪ್ಪ, ಎರಡು ಕಣ್ಣು ಸಾಲೊಲ್ದಾಗಿದ್ದು ನೋಡಕ್ಕೆ. 언젠가부터였을까 기다림의 끝에 너를 만났고 모든 게 새로 느껴져 something in my heart 이 맘 전하고 싶어 When you ring my valentine ಐಟಮ್ಸು ಅಷ್ಟು ಕೃಷ್ಣನ ಮುಂದೆ ಎಷ್ಟು ವೆರೈಟೀಸ್ ಆಫ್ ಐಟಮ್ಸ್ ಇಟ್ಟಿದ್ರು ಅಂತಂದ್ರೆ ಆ ಮ್ಯಾನ ಅಂತೂ ನೋಡಿದ ತಕ್ಷಣ ಅದನ್ನು ತೊಗೊಂಬರಕ್ಕೆ ಹೊಂಟಿದ್ಲು. ಬಟ್ ಅಲ್ಲೆಲ್ಲ ಕ್ಲೋಸ್ ಆಗಿತ್ತು. ಸುಮ್ಮನೆ ಕರ್ಕೊಂಡು ಬಂದ್ವಿ. ಬಟ್ ಭಾಳ ಚಂದ ಆಗಿತ್ತು ಟೆಂಪಲ್ ಮಾತ್ರ. ಭಾಳ ಡೆಕೋರೇಷನ್ ಮಾತ್ರ ನಂಬರ್ 1. ಸೊ ಹಂಗೆ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ವಿ. ಒಂದು 5 ನಿಮಿಷ ಕೃಷ್ಣನ ನೋಡಿದ್ವಿ. ಬಟ್ ಸಡನ್ನಾಗಿ ಯಾಕೋ ಅವ್ರು ಕರ್ಟನ್ ಹಾಕಿಬಿಟ್ರು, ಕ್ಲೋಸ್ ಮಾಡಿದ್ರು. ಯಾಕಂತ ಗೊತ್ತಿಲ್ಲ. ಜಸ್ಟ್ ನಾವು ಹಿಂಗೆ ತಿರುಗಿ ವಾಪಸ್ ಹಿಂಗೆ ತಿರುಗಿದ್ರಾಗ ಒಮ್ಮೆ ಸಡನ್ನಾಗಿ ನನಗೆ ಕೃಷ್ಣ ರಾಧನ ನೋಡ್ದಂಗೆ ಆಗ್ಬಿಡ್ತು. ಕೃಷ್ಣ ರಾಧನ ನೋಡಿದ್ನಿ ನಾನು ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ಒಂದು ಹುಡುಗ ಹುಡುಗಿ ಫುಲ್ ಕೃಷ್ಣ ಮತ್ತು ರಾಧಾನ ವೇಷದೊಳಗೆ ರೆಡಿಯಾಗಿ ಬಂದಿದ್ರು. ಅವ್ರದ್ದೇನು ಕಾನ್ಸೆಪ್ಟ್ ಗೊತ್ತಿಲ್ಲ, ಭಕ್ತಿನೋ ಅಥವಾ ಟೆಂಪಲ್ದಿದ್ದನೋ ಗೊತ್ತಿಲ್ಲ. ಬಟ್ ರೆಡಿಯಾಗಿ ಬಂದಿದ್ರು. ಸೊ ನನಗೂ ಸಿಕ್ಕರು ಅವರು ಸೆಲ್ಫಿ ತೊಗೊಳಕ್ಕೆ. ಅವ್ರಿಗೆ ಮಾತಾಡ್ಸೋಕೆ ಟೈಮ್ ಸಿಗಲಿಲ್ಲ. ಅದು ಮಾತಾಡ್ಸ್ಬೇಕಂತ ಅಂದ್ಕೊಂಡಿದ್ನಿ. ಬಟ್ ಎಲ್ಲರೂ ಅವ್ರ ಜೊತೆ ಸೆಲ್ಫಿ ತೊಗೊಳಕ್ಕೆ ಅದಕ್ಕೆ ಇದಕ್ಕೆ ಮುಗಿ ಬಿದ್ದಿದ್ರು. ಬಟ್ ಮಾತಾಡೋಕ್ಕೆ ಸಿಗಲಿಲ್ಲ. ಬಟ್ ಒಂದಿಷ್ಟು ಫೋಟೋ ಅಂತೂ ತೊಗೊಂಡ್ವಿ. ಬಟ್ ಭಾಳ ಚಂದ ಕಾಣತ್ತಿದ್ರು. ಸೇಮ್ ನಾವು ಕೃಷ್ಣ ರಾಧಾನ ನೋಡ್ದಂಗನ ಆಗತ್ತಿತ್ತು ಫೀಲ್ ಮಾತ್ರ. ಸೊ ಹಂಗೆ ಎಲ್ಲ ಕಡೆ ಟೆಂಪಲ್ ನೋಡ್ಕೋತ ಅಲ್ಲೊಂದು ಸಭಾಭವನನೂ ಇತ್ತು, ಅಲ್ಲೆಲ್ಲ ನೋಡ್ಕೋತ ಹೋದ್ವಿ. ಹಂಗೆ ಮುಂದೆ ಹೋದ್ವಿ ಅಂತಂದ್ರೆ ಅಲ್ಲೊಂದು ಮತ್ತೊಂದು ದೇವ್ರಿರೋ ಪ್ಲೇಸಸ್ ಬರ್ತೈತಿ, ಕೃಷ್ಣ ಇರೋ ಪ್ಲೇಸು. ಅಲ್ಲೇ ತೊಟ್ಟಲು ಸೇವೆ ಮಾಡತ್ತಿದ್ರು. ಕೃಷ್ಣನ ತೊಟ್ಟಲೊಳಗೆ ಹಾಕಿ ತೊಟ್ಲನ್ನು ತೂಗೋದು. ಒಂದೊಂದು ಫ್ಯಾಮಿಲಿ ಬಂದು ಆ ರೀತಿ ಸೇವೆ ಮಾಡತ್ತಿದ್ರು. ಚಲೋ. ಕೃಷ್ಣ ಮಾತ್ರ ಆ ತೊಟ್ಟಲ್ದಾಗ ಕುಂತಂಥ ಕೃಷ್ಣ ಇಷ್ಟು ಕ್ಯೂಟ್ ಕಾಣತ್ತಿದ್ದ ಅಂತಂದ್ರೆ ಹೋಗಿ ಎತ್ಕೊಂಡು ಮುದ್ದಾಡ್ಬೇಕು ಅನ್ಸಾಗ್ತಿತ್ತು ಕೃಷ್ಣನ. ಅಷ್ಟು ಚಂದ ಕಾಣತ್ತಿದ್ದ ಕೃಷ್ಣ. ಸೊ ಆ ರೀತಿ ಎಲ್ಲ ಅಲ್ಲಿ ಮಾಡತ್ತಿದ್ರು. ಅವ್ರವ್ರ ಭಕ್ತಿಗೆ ಮಾಡತ್ತಿದ್ರು. ಹಂಗೆ ಹೊರಗೆ ಬಂದ್ರೆ ಅಲ್ಲೇ ನಿಮಗೆ ಕೃಷ್ಣನಿಗೆ ಬೇಕಾದಂಥ ಐಟಮ್ಸ್ ಅಂದ್ರೆ ಅವು ಬುಕ್ಸ್ ಇರ್ಬೋದು, ಕೃಷ್ಣನ ಲಾಕೆಟ್ಸ್ ಇರ್ಬೋದು, ಕೃಷ್ಣನ ಬುಕ್ಸು, ಕೃಷ್ಣನ ಶಾಲ್ಸು. ಸೊ ಈ ರೀತಿ ದೇವ್ರಿಗೆ ಸಂಬಂಧಪಟ್ಟಿದ್ದು ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟಿದ್ದು ಒಂದಿಷ್ಟು ಡಿವೋಷ್ನಲ್ ಬುಕ್ಸು, ದೇವ್ರ ಬುಕ್ಸು, ಭಗವದ್ಗೀತಾ, ರಾಮಾಯಣ ಈ ರೀತಿ ಬುಕ್ಸ್ ಎಲ್ಲನೂ
ಸೇಲಿಗೆ ಇಟ್ಟಿದ್ರು. ನಿಮಗೆ ಬೇಕಾತಂದ್ರೆ ಆ ರೀತಿ ನಿಮಗೆ ಯಾವ್ದಾರು ಓದು ಇಂಟ್ರೆಸ್ಟ್ ಇತ್ತಂದ್ರೆ ಬೇರೆ ಬೇರೆ ಬುಕ್ಸ್ ಸೊ ಅಲ್ಲಿದ್ದು ಸೊ ಅವನ್ನೆಲ್ಲನೂ ತೊಗೋಬೋದು, ಪರ್ಚೇಸ್ ಮಾಡ್ಬೋದು. ಇದು ನಾವು ಟೋಕನ್ ತೊಗೊಂಡು ಏನು 251 ರೂಪೀಸ್ ಕೊಟ್ಟಿದ್ವಲ್ಲ ಅದಕ್ಕೆ ರಿಟರ್ನ್ ಪ್ರಸಾದ ಬಾಳೆಹಣ್ಣು ಮತ್ತು ಉಂಡೆ ಕೊಟ್ಟಿದ್ರು. ಉಂಡೆ ಭಾಳ ರುಚಿ ಇದೆ. ಹಂಗೆ ಹೊರಗೆ ಬಂದಾಗ ಯಾರೋ ಹೇಳಿದ್ರು ಅಲ್ಲಿ ಪ್ರಸಾದ ಐತಿ ತೊಗೊ ಹೋಗ್ರಿ ಅಂಥೇಳಿ. ಸೊ ಪ್ರಸಾದ ಐತೆ ತೊಗೊ ಹೋಗಂದ್ರೆ ಇಲ್ಲಿ ಕ್ಯೂ ಹಚ್ಚಿದ್ದು ನೋಡಿ ನಾ ಇದು ಪ್ರಸಾದ ಐತೆನ ಇಲ್ಲೇನು ಇಷ್ಟು ವೆರೈಟಿ ಆಫ್ ಪ್ರಸಾದ ಮಾಡತ್ತಾರ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಪ್ರಸಾದ ಅಲ್ಲ, ಇಲ್ಲೊಂದು ಸಣ್ಣದು ರೆಸ್ಟೋರೆಂಟ್ ಟೈಪು ಏನೋ ಹೋಟೆಲ್ ಐತಿ. ಸೊ ಅಲ್ಲಿ ನಾವು ಪೇ ಮಾಡಿ ಇದನ್ನು ತೊಗೋಬೋದು. ಅಲ್ಲಿ ದೋಸೆ ಗೋಬಿ ಗೀಬಿ ಅವೆಲ್ಲನೂ ಸಿಗ್ತಾವೆ. ಸೊ ಅದಕ್ಕೆ ಇಷ್ಟು ಜನ ಕ್ಯೂ ಹಚ್ಚಿದ್ರು. ಸೊ ನಾನು ಅಲ್ಲಿ ಬಿಟ್ಟು ಇಲ್ಲಿ ನೋಡತ್ತೀನಿ, ಇಲ್ಲಿ ಕ್ಯೂ ಹಚ್ಚಾತಿದ್ದೆ. ಬಟ್ ಆಮೇಲೆ ಗೊತ್ತಾಯ್ತು ಪ್ರಸಾದ ಬೇರೆ ಕಡೆ ಐತಿ ಅಂಥೇಳಿ. ಮತ್ತು ಅಲ್ಲಿ ಹೋದೆ ಪ್ರಸಾದ ಸೊ ಫೈನಲಿ ಪ್ರಸಾದ ಸಿಕ್ತು. ಖಾರ ಪೊಂಗಲ್ ಮಸ್ತ್ ರುಚಿ ಇತ್ತು, ಎಷ್ಟು ಟೇಸ್ಟ್ ಇತ್ತಲ್ಲ. ಸೊ ಅದಕ್ಕೆ ಒಂದೇ ತಿಂದು ನಮಗೆ ಹೊಟ್ಟೆ ತುಂಬಲಿಲ್ಲ. ಮತ್ತೊಂದು ಸಲ ಹೋಗಿ ಮತ್ತೊಂದು ಸಲ ತೊಗೊಂಡು ಬಂದು ಪ್ರಸಾದ ತಿಂದ್ವಿ. ಮಧ್ಯಾಹ್ನ ಟೈಮ್ ಹಶು ಬೇರೆ ಆಗಿತ್ತು, ಊಟ ಬೇರೆ ಮಾಡಿ ಬಂದಿರಲಿಲ್ಲ. ಸೊ 2 ಸಲ ಹೋಗಿ ಪ್ರಸಾದ ತೊಗೊಂಡು ತಿಂದ್ವಿ. ಸೊ ಖುಷಿ ಆಯ್ತು. ಕೃಷ್ಣನ ಟೆಂಪಲ್ಗೆ ಹೋಗಿದ್ದು ಮಸ್ತ್ ಒಂಥರ ರಿಫ್ರೆಶ್ ಆಯ್ತು. ಡೆಕೋರೇಷನ್ ಮಾತ್ರ ಮಸ್ತ್ ಮಾಡಿದರು. ನೀವು ಒಂದ್ಸಲ ವಿಸಿಟ್ ಮಾಡಿರಿ, ಚಲೋ ಅನಿಸ್ತೈತೆ ನಿಮಗೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.